ದುರ್ಗಮ್ಮ ಶ್ರೀ ಚಕ್ರವಾಸಿನಿ. ಇದೇ ಶಿವಲಿಂಗ. ಇದರಡಿ ಇಲ್ಲೇ 100 ಅಡಿ ಆಳಕ್ಕೆ ಕೋಟಿ ಕೋಟಿ ಒಣ್ಣಿನ ನಿಧಿ ಐತೆ. ಒಟ್ಟು 8 ಬಾಗಿಲುಗಳವೆ. ಅವಕ್ಕೆ ಬೀಗ ಜಡ್ದಿರ್ತೆ. ಆ ಬೀಗದೆಸ್ಲು ಸಾಮಾನ್ಯವಾದವಲ್ಲ. ಮಹಾನ್ ಸಾಧು ಸಾಧ್ವಿಗಳ ಶವಗಳಿಂದ ತೆಗ್ದಿರೋ ಮೂಳೆಯಿಂದ ಮಾಡಿರೋವು. ಜಾತಕ ದೋಷ ಇನ್ನೊಂದು ಮತ್ತೊಂದು ಅನ್ನೋ ಯಾವ ಕಾರಣಗಳು ನನ್ನ ಬಂಗಾರಿ ಮದುವೆಗೆ ಅಡ್ಡಿ ಆಗ್ಬಾರ್ದು. ನನ್ನ ಜಾಜಿ ನಿನ್ನನ್ನೇ ನಂಬ್ಕೊಂಡಿದ್ದಾಳೆ. ಅವಳ ನೆಮ್ಮದಿ ನಿನ್ನ ಕೈಲಿದೆ ಕಣೋ. ದಯವಿಟ್ಟು ಅವಳಿಗೆ ನಿರಾಸೆ ಮಾಡಬೇಡ. ನನಗೆ ನಾಸೆನಾ ಇವಳು ಕಟ್ಕೊಂಡು ಈ ಜೈಲಲ್ಲಿ ಬದುಕೋದಕ್ಕೆ? ಇಲ್ಲಿಂದ ಈ ಮದುವೆಯಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಹೇಳಿ. ಚಿಕ್ಕ ಬಂದ್ರೆ ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ಬನ್ನಿ, ದೇವಿ ಕಮ್ಮನವ್ರು ಕರಿತಾ ಇದ್ದಾರೆ. ಮುಂದೆ ನಮ್ಮ ಮಾಡೋದು? ನಮ್ಮನ್ನೆಲ್ಲಿ ಕರ್ಕೊಂಡು ಬಂದಿರೋದು ಸುಂದ್ರಮ್ಮ. ಈ ಸಿಕ್ಕುಗಳನ್ನ ಗೋಜಲ್ಗಳನ್ನ ಉಂಟು ಮಾಡಿರೋದು ಸುಂದ್ರಮ್ಮನೇ. ಇದಕ್ಕೆಲ್ಲ ಅವಳೇ ಏನಾದ್ರೂ ಪರಿಹಾರ ಕೊಡ್ತಾಳೆ. ನನಗೆ ನಂಬಿಕೆ ಇದೆ, ಅವಳೇನಾದ್ರೂ ಪವಾಡ ಮಾಡೇ ಮಾಡ್ತಾಳೆ. ಎಷ್ಟು ನಂಬಿದ್ಯಾ ತಾಯಿಯ ಅಮ್ಮನವ್ರನ್ನ? ಅವಳೇ ಏನಾದ್ರೂ ದಾರಿ ತೋರಿಸ್ಬೇಕು. तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपदे तेन्द्रियुगलं स्मरामि ध्रुवन्ते राजा वरुणो ध्रुवं देवो बृहस्पतिः ध्रुवं च इन्द्रश्चाग्निश्च राष्ट्रं धारयतां ध्रुवा. ಬಂಗಾರಿ, ಇವರೇ ನಮ್ಮ ಮದ್ವೆ ನಿಶ್ಚಯ ಮಾಡೋಕ್ ಬಂದಿರೋ ಪುರೋಹಿತ್ರು. ನಮಸ್ಕಾರ ಮಾಡು. ನಮಸ್ಕಾರ. ನಮಸ್ಕಾರ. ಪುರೋಹಿತ್ರೆ, ಇವನೇ ಬಂಗಾರಿ. ಏನ್ ನೋಡ್ತಿರೋ ನೋಡಿ, ಮದ್ವೆ ನಿಶ್ಚಯ ಮಾಡಿ. ಮುಂದಿನ ಹುಣ್ಮೆಯೊಳಗೆ ಇವನ್ ಕೈಯಿಂದ ನನ್ನ ಕತ್ತಿಗೆ ತಾಳಿ ಬೀಳ್ಬೇಕು. ಅಮ್ಮನವ್ರೆ, ಅಪ್ಪ ಎಲ್ಲೋ? ಈ ಮದ್ವೆ ಇಷ್ಟ ಇಲ್ವಂತೆ, ಅದಕ್ಕೆ ಅವ್ರು ಬರಲ್ವಂತೆ ಅಮ್ಮನವ್ರೆ. ನಾನ್ ಇಷ್ಟಪಟ್ಟಿದ್ನ ಅಪ್ಪ ಯಾವತ್ತೂ ಬೇಡ ಅಂದಿರ್ಲಿಲ್ಲ. ಆದ್ರೆ ಈಗ ಮದ್ವೆ ವಿಚಾರಕ್ಕೆ ಬಂದ್ರೆ ನನ್ನಿಷ್ಟನ ಧಿಕ್ಕರಿಸ್ತಾ ಇದ್ದಾರ. ಈ ದೇವಿಕಾ ಯಾರಿಗೂ ಹೆದ್ರೋಳಲ್ಲ. ನಿನ್ ಯಜಮಾನ್ರಿಗೆ ಹೇಳು, ನಾನು ಹಿಡಿದ ಹಠನ ಸಾಧಿಸ್ದೆ ಬಿಡಲ್ಲ ಅಂತ. ಹೋಗಿ ಹೇಳು. ಪುರೋಹಿತ್ರೆ, ಮದ್ವೆಗೆ ಗಂಡು ಮುಖ್ಯ. ಬಂಗಾರಿ ಇಲ್ಲೇ ಇದ್ದಾನೆ. ನನ್ ಮದ್ವೆ ನಡ್ದೇ ನಡೆಯುತ್ತೆ. ನಾನು ಈ ಊರ್ ಪಾಳೆಗಾರ ಶಿವರುದ್ರಪ್ಪಂಗೋಸ್ಕರ ಮದ್ವೆ ಆಗ್ತಿಲ್ಲ, ನನ್ಗೋಸ್ಕರ ಮದ್ವೆ ಆಗ್ತಾ ಇದ್ದೀನಿ. ನನಗೆ ಯಾರ ಅಪ್ನೇನೂ ಬೇಕಾಗಿಲ್ಲ. ನೀವು ನಿಮ್ ಕೆಲ್ಸನ ಮುಂದುವರಿಸಿ. ತದೇವ ಲಗ್ನಂ
ಏನೇ ನಿನ್ನ ಬಂಗಾರಿ ಮದ್ವೆ ಮಾತುಕತೆ ನಡೆಸ್ತಿದೀಯಾ? ನಿನ್ನ ಹಗಲ್ಗನ್ಸು ಕನ್ಸಾಗೇ ಇರತ್ತೆ, ನನ್ಸಾಗೋದಿಲ್ಲ. ಈ ಬಂಗಾರಿ ಹೇಳಿ ನಿಂಗೆ ನೀನ್ ಹಾಕೋ ಗೊಡ್ಡ ಬೆದರಿಕೆಗೆ ಹೆದರ್ಕೊಂಡು ಹೇಗ್ ಕೂತಿದ್ದಾನ್ ನೋಡು. ನಾಲ್ಗೆ ಬಿಗಿ ಹಿಡ್ದು ಮಾತಾಡು ಜಾಜಿ. ಬಂಗಾರಿನ ಹೇಳಿ ಗೀಡಿ ಅಂದ್ರೆ ಚೆನ್ನಾಗಿರಲ್ಲ. ಪುರೋಹಿತರು ಇದ್ದಾರೆ ಅಂತ ಸುಮ್ಮನೆ ಇದೀನಿ. ಇಲ್ಲ ಅಂದ್ರೆ ಏನೇ ಮಾಡ್ತಿದ್ದೆ? ನಿನ್ ನಾಲ್ಗೆ ಕತ್ತರಿಸಿ ನಾಯಿಗೆ ಹಾಕ್ತಿದ್ದೆ. ಇನ್ನೊಂದು ಮಾತು ನಿನ್ ಬಾಯಿಂದ ಆಚೆ ಬರ್ದೇ ಇರೋಂಗ್ ಮಾಡ್ತಿದ್ದೆ. ಇಂಥ ಗೊಡ್ಡ ಬೆದರಿಕೆಗೆಲ್ಲ ಹೆದರೋಳಲ್ಲ ನಾನು. ತಾಂಡಾದಲ್ಲಿ ವಿಷ ಜಂತುಗಳ ಜೊತೆ ಬೆಳೆದವಳು ನಾನು. ಇನ್ನು ನೀನ್ ಯಾವ ಲೆಕ್ಕ? ಜಾಜಿ ಕಿರ್ಚು ದೇವಿಕಾ, ಕಿರ್ಚು, ಜೋರಾಗೆ ಕಿರ್ಚು. ನಿಮ್ಮನೆ ಸೂರು ಕಿತ್ತು ಬರಬೇಕು, ಹಾಗೆ ಕಿರ್ಚು. ಆದ್ರೆ ಸತ್ಯ ಯಾವತ್ತೂ ಸುಳ್ಳಾಗಲ್ಲ, ತಿಳ್ಕೊ. ಬಂಗಾರಿ ನನ್ನವನು. ಇದಕ್ಕೆ ಚಕ್ರಾಪುರಿ ಸುಂದ್ರಮ್ಮ, ಅರಿಹಂತಪುರದ ದಕ್ಷಿಣನಾಥನೇ ಸಾಕ್ಷಿ. ನನ್ನಿಂದೇನಾದ್ರೂ ಬಂಗಾರಿನ ಕಿತ್ಕೊಳಕ್ ಪ್ರಯತ್ನ ಮಾಡಿದ್ರೆ ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ. ಮುಚ್ಚೆ ಬಾಯಿ. ಬಂಗಾರಿ ಈಗ ನನ್ನವನು. ನನ್ನನ್ನೇ ಮದ್ವೆ ಆಗ್ತೀನಿ ಅಂತ ಒಪ್ಪಿದಾನೆ. ಬಂಗಾರಿ ನನಗೂ ಮಾತು ಕೊಟ್ಟಿದ್ದಾನೆ, ನನ್ನನ್ನೇ ಮದ್ವೆ ಆಗ್ತೀನಿ ಅಂತ. ನಿನಗಿಂತ ಮುಂಚೆನೆ ಮಾತು ಕೊಟ್ಟಿದ್ದಾನೆ. ಬಂಗಾರಿ ನನ್ನವನು, ಅವನು ನನ್ನ ಹಕ್ಕು. ಜಾಜಿ ಹೆಚ್ಚು ಮಾತಾಡಿದ್ರೆ ಕಾಲ್ ಮುರಿದು ಕತ್ಲು ಕೋಣೆಲ್ ಕೊಳಿಸ್ತೀನಿ ನಿನ್ನ. ತಾಂಡಾದಲ್ಲಿ ಹುಟ್ಟು ಬೆಳ್ದಿರೋ ನನ್ನನ್ನ ಕತ್ಲೆ ಕೋಣೆ ಅಂತ ಹೇಳಿ ಹೆದರಿಸ್ತ್ಯಾ ಅವಿವೇಕಿ. ಕಟ್ ಹಾಕ್ರ ಇವಳನ್ನ. ನಿಲ್ಲಿ. ಒಬ್ರು ಒಂದ್ ಹೆಜ್ಜೆ ಮುಂದೆ ಇಟ್ರು ದಕ್ಷಿಣನಾಥನ್ ಮೇಲೆ ಆಣೆ. ಆಳ್ಗಳನ್ನ ಕಳಿಸಿ ನನ್ನನ್ನ ಹೆದರಿಸ್ತೀಯಾ? ರಟ್ಟೆ ಗಟ್ಟಿ ಇದ್ರೆ ನೀನ್ ಬಾ, ನನ್ ತಾಕತ್ತೇನು ಅಂತ ತೋರಿಸ್ತೀನಿ. ಬಂಗಾರಿ ಇಲ್ಲಿಂದ ಹೋಗ ಕೇಳು ಇವಳನ್ನ. ಇಲ್ಲ ಅಂದ್ರೆ ಅವಳು ಕತ್ಕೊಯ್ದು ನಾಯಿ ನರಿಗಳಿಗೆ ಹಾಕ್ತೀನಿ. ಹೇಳಿದ ಕೆಲಸ ಆಯ್ತೇನೋ? ಆಯ್ತಮ್ಮನವ್ರೆ, ನೀವು ಹೇಳ್ದಾಗೆ ಅರ್ಥ ಕೆಲಸ ಆಗಿದೆ. ಗುರುಗಳಾಗ್ಲಿ ಭಕ್ತಾದಿಗಳಾಗ್ಲಿ ಶಿವರುದ್ರನೇ ಆಗ್ಲಿ ಯಾರು ಬರ್ದೇ ಇರೋ ಹಂಗೆ ನೋಡ್ಕೋಬೇಕು. ಹಂಗೂ ಬಂದ್ರೆ ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ. ಸರಿ ಅಮ್ಮನವ್ರೆ.
ಐನೋರೆ ಎಲ್ಲ ಬಿಗಿ ಬಂದೋಬಸ್ತು ಮಾಡಾಗೈತೆ. ನೀವಿನ್ ಪೂಜೆ ಕಾರ್ಯಕ್ರಮ ಶುರು ಮಾಡ್ಕೋಬಹುದು. ಇವತ್ತು ಪೂಜೆ ಶುರುವಾಗುತ್ತೆ. ಆ ಜಗನ್ಮಾತೆಗೆ ಮಹಾಪೂಜೆ ನಡೆಯುತ್ತೆ. ನಂತರ ಗರುಡ ಮಂತ್ರ ಉಚ್ಚಾರಣೆ ಮಾಡ್ತೀನಿ. ನಿಧಿ ತೆರವಾಗುತ್ತೆ. ಇಷ್ಟು ಮಾಡೋದು ನನ್ನ ಜವಾಬ್ದಾರಿ. ಅಷ್ಟು ಮಾಡ್ರಿ ಐನೋರೆ. ಕೆಲಸ ಮುಗಿದ್ಮೇಲೆ ನಿಮ್ಮ ವಿಗ್ರಹ ನಿಮ್ಮ ಕೈ ಸೇರ್ತದೆ. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಅದರಲ್ಲಿ ನಿಮ್ಗೆ ಯಾವ ಸಂಶಯನೂ ಬೇಡ. ನೀವು ಹೇಳ್ದಾಗೆ ಆಗುತ್ತೆ. ನಮ್ಮ ಜೊತೆ ಕಡ್ಕಿ ಇದ್ದಾರೆ. ಅವನ ಶಕ್ತಿಗೆ ಸರಿಸಾಟಿ ಬೇರೆ ಯಾರೂ ಇಲ್ಲ. ನಿಧಿ ಸಾಗಿಸೋದಕ್ಕೆ ನೀವು ಅವನ ಸಹಾಯ ಪಡ್ಕೋಬಹುದು. ಆದರೆ ಒಂದು ಷರತ್ತು, ನಿಮ್ಮ ಕೆಲಸ ಮುಗಿದ ಮೇಲೆ ವಿಗ್ರಹ ನನ್ನ ಕೈ ಸೇರಬೇಕು. ಯಾವುದೇ ಮುಲಾಜಿಲ್ಲದೆ. ಅದ್ರಲ್ಲಿ ಬೇರೆ ಮಾತೇ ಇಲ್ಲ ಐನೋರೆ. ನಿಧಿ ನಮ್ದು, ವಿಗ್ರಹ ನಿಮ್ದು. ಎಷ್ಟೇ ಧೈರ್ಯ ನಿನ್ಗೆ? ನನ್ನ ಎದುರೇ ದನಿ ಎತ್ ಮಾತಾಡ್ತೀಯಾ? ನನ್ನ ಎದುರೇ ಬಂಗಾರಿನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀಯಾ? ಇನ್ನೊಂದ್ಸತಿ ದೇವಿಕನ್ ಹೆಸರು ಕೇಳಿದ್ರೇನೆ ಚಳಿ ಜ್ವರ ಬರ್ಬೇಕು. ಹಾಗ್ ಮಾಡ್ತೀನಿ. ರಾಮಕೃಷ್ಣ! ಇಷ್ಟೇನಾ ದೇವಿಕಾ ನಿನ್ ಶಕ್ತಿ? ನಿನ್ ಕೈಲಿ ಇಷ್ಟೇನಾ ಹೊಡಿಯೋಕಾಗೋದು? ಬರೀ ಮಾತಾಡಿದ್ರೆ ಸಾಕಾಗಲ್ಲ, ರಟ್ಟೆಲಿ ತಾಕತ್ತಿರ್ಬೇಕು. ಇಷ್ಟ ಏಟ್ ತಿಂದ್ರು ಕೊಬ್ಬು ಕರ್ಗ್ಲಿಲ್ಲ ಅಲ್ವಾ ನಿನ್ಗೆ? ನಿಂತರ ದಂಡಿಯಾಗಿ ತಿಂದು ಬೆಳೆದಿರೋ ಕೊಬ್ಬಲ್ಲ ಇದು. ಅಪ್ಪ ಅಮ್ಮ ಅಜ್ಜಿ ತಮ್ಮನ್ ಪ್ರೀತಿಯಿಂದ ಬಂದಿರೋ ಕೊಬ್ಬು, ಸುಂದ್ರಮ್ಮನ್ ಭಕ್ತಿಯಿಂದ ಬಂದಿರೋ ಕೊಬ್ಬು. ನಿನ್ನಂತ ಹುಳದೇಟಿಗೆಲ್ಲ ಕರ್ಗೋ ಕೊಬ್ಬಲ್ಲ. ನಿನ್ ಕೊಬ್ಬು ಹೇಗೆ ಇಳಿಸ್ಬೇಕು ಅಂತ ಗೊತ್ತು ಕಣೆ ಜಾಜಿ. ಹೊಡಿ ದೇವಿಕಾ, ಹೊಡಿ. ಅದ್ ಎಷ್ಟು ಹೊಡಿದ್ಯೋ ಹೊಡಿ. ನಿನ್ ಕೈಯಲ್ಲಿರೋ ಶಕ್ತಿನೆಲ್ಲ ಕೂಡಿಸ್ಕೊಂಡು ಹೊಡಿ. ಹೆಚ್ಚು ಅಂದ್ರೆ ಏನಾಗತ್ತೆ? ಮೈ ಮೇಲೆ ಬಾಸುಂಡೆ ಬರುತ್ತೆ, ಇಲ್ಲ ಚರ್ಮ ಕಿತ್ ಹೋಗತ್ತೆ. ಬಾಸುಂಡೆ ಬಂದ್ರೆ 4 ದಿನದಲ್ಲಿ ಕಡಿಮೆ ಆಗತ್ತೆ. ಚರ್ಮ ಕಿತ್ ಹೋದ್ರೆ ಹೊಸ ಚರ್ಮ ಹುಟ್ಕೊಳತ್ತೆ. ಆದ್ರೆ ನನ್ನನ್ನು ಹೊಡೆದ ತಪ್ಪಿಗೆ ನಿನ್ ಕೈ ಶಾಶ್ವತವಾಗಿ ಬಿದ್ದು ಹೋಗತ್ತೆ. ಬಂಗಾರಿ ಕೊರಳಿಗೆ ಹಾರ ಹಾಕೋದಕ್ಕೂ ಶಕ್ತಿ ಇರೋದಿಲ್ಲ ನಿನ್ಗೆ. ಅವಳನ್ನ ಬಿಟ್ಬಿಡು ದೇವಿಕಾ. ಹೀಗೆ ಹೊಡೆದು ಬಡ್ದು ಮಾಡೋದ್ರಿಂದ ಏನ್ ಪ್ರಯೋಜನ? ನೀನು ಬೇಕಾಗಿರೋದು ನಾನು ತಾನೆ. ನಾನು ಹಿಂಗೆ ಸಿಕ್ಕಿದ್ದೀನಲ್ಲ.
ಒಂದ್ ಕಾಲದಲ್ಲಿ ಜಾಜಿಗೆ ಮಾತು ಕೊಟ್ಟಿದ್ದು ನಿಜ, ಅವಳನ್ನೇ ಮದುವೆ ಆಗ್ತೀನಿ ಎಂದು ನಿಜ. ಆದ್ರೆ ಈ ಕಾಲ ಬದಲಾಗಿದೆ, ನಾನು ನಿನ್ನೆ ಮದುವೆ ಆಗ್ತೀನಿ ಅಂತ ಹೇಳಿದ್ದೀನಲ್ಲ. ಮತ್ತ್ಯಾಕೆ ಅವಳನ್ನ ಹೊಡಿತೀಯ? ಇವಳಿ ಬೇಕಾಗಿರೋದು ನನ್ನ ಪ್ರೀತಿ ಅಲ್ಲ, ವಿಗ್ರಹ. ಅದನ್ನ ಕೊಟ್ಬಿಡು, ಅವಳು ಹೊರಟೋಗ್ಲಿ. ನಿನಗೆ ಬೇಕಾಗಿರೋದು ನಾನಲ್ವಾ? ನಾನು ನಿನ್ನ ಜೊತೆನೇ ಇದ್ದೀನಲ್ಲ. ಬಂಗಾರಿ, ನೀನ್ ಯಾಕೋ ಅವಳಿಗೆ ಅಷ್ಟೊಂದೆಲ್ಲ ಹೇಳ್ತಿದ್ಯಾ? ಅವಳಿಗೆ ಭಯ ಕಣೋ, ಭಯ. ನೀನ್ ಅವಳಿಗೆ ಸಿಗೋದಿಲ್ಲ ಅನ್ನೋ ಭಯ. ಅದನ್ನ ಹೀಗೆ ನನ್ ಮೇಲೆ ತೀರಿಸ್ಕೊಳ್ತಿದ್ದಾಳೆ. ಅವಳ ಪ್ರೀತಿ ಮೇಲೆ ಅವಳಿಗೆ ನಂಬಿಕೆ ಇಲ್ಲ. ಜಾಜಿ, ಬಂಗಾರಿ ನನ್ನೋನು ಅನ್ನೋದು ವಿಧಿ ಲಿಖಿತ. ಅದನ್ನ ಬದಲಾಯಿಸಕ್ ಯಾರಿಂದನೂ ಸಾಧ್ಯ ಇಲ್ಲ. ನನಗೆ ನನ್ ಮೇಲೆ ನಂಬಿಕೆ ಇದೆ. ಭಯ ಇರೋದು ನಿನಗೆ, ನನಗಲ್ಲ. ನಿನಗ್ ನಿನ್ ಮೇಲೆ ನಂಬಿಕೆ ಇದ್ದಿದ್ರೆ ನನಗೆ ಸುಂದ್ರಮ್ಮನ್ ಕೊಟ್ಟು ವ್ಯವಹಾರ ಮುಗಿಸ್ತಿದ್ದೆ. ಹೀಗ್ ನನ್ನನ್ ಕಟ್ ಹಾಕಿ ಹೊಡಿತಿರ್ಲಿಲ್ಲ. ಹೇಗಿದ್ರು ಬಂಗಾರಿನ್ ಖರೀದಿಸ್ತಿದ್ಯಾ. ಬಂಗಾರಿ ನಿನಗೆ, ಸುಂದ್ರಮ್ಮ ನನಗೆ ಅಂತ ವ್ಯವಹಾರ ಮುಗಿಸ್ಬಿಡ್ಬೋದಿತ್ತು. ಆದ್ರೆ ನಿನ್ ಮೇಲೆ ನಿನಗ್ ಭಯ. ನೋಡು ಜಾಜಿ, ವಿಗ್ರಹನ ನಿನಗೆ ಕೊಡ್ತೀನಿ, ಬಂಗಾರಿನ ನನಗ್ ಬಿಟ್ಬಿಡು. ಅಂತೂ ಈಗ ಬಂದೆ ವ್ಯವಹಾರಕ್ಕೆ. ಮಾತಕ್ ಮಾತ್ ಬೆಳೆಸ್ತಿದ್ದಾಳೆ. ಇವಳು ಬಾಯಿ ಮುಚ್ಕೊಂಡಿರಕ್ಕೆ ಹೇಳು ಬಂಗಾರಿ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ. ಜಾಜಿ, ನೀ ಸ್ವಲ್ಪ ಸುಮ್ಮನಿರೆ. ದೇವಿಕಾ, ಅವಳಿಗೆ ಆ ವಿಗ್ರಹನ ಕೊಟ್ಬಿಡು, ತಲೆನೋವೇ ಇರಲ್ಲ. ಯಾಕೆ ಗಲಾಟೆ? ಸರಿ, ಕೊಡ್ತೀನಿ. ಆದ್ರೆ ವಿಗ್ರಹನ್ ತಗೊಂಡು ತೊಲಗ್ಬೇಕು. ಮತ್ ಯಾವತ್ತು ನಿನ್ ತಂಟೆಗ್ ಬರ್ಬಾರ್ದು ಅಂತ ಹೇಳು ಇವಳಿಗೆ. ಸರಿ, ನಾನು ಕಳಿಸ್ತೀನಿ. ಇವಳಿಗೆ ವಿಗ್ರಹ ಕೊಡು, ಇವಳು ಹೋಗ್ತಾಳೆ. ಸರಿ, ಆಯ್ತು. ರಾಮಕೃಷ್ಣ, ಕಟ್ಟು ಬಿಚ್ಚು. ಯಾಕೆ ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ? ಯಾಕೆ ಅಂದ್ರೆ ನೀನಂದ್ರೆ ನಂಗಿಷ್ಟ. ಯಾಕೆ ಗುರುಗಳೇ, ಬನ್ನಿ ಹೋಗೋಣ. ಇನ್ನೇನ ಶಾಸ್ತ್ರಿಗಳು ಕನಕಾಂಬರಿ ದೇವಿ ಬಂದ್ಬಿಡ್ತಾರೆ. ಮಣಿಕಂಠ, ನಾನು ಇಲ್ಲಿವರೆಗೆ ಮಾತ್ರ ಬರೋದಕ್ಕಾಗೋದು. ನೀನು ಒಳಗೋಗು. ಸರಿ ಗುರುಗಳೇ. ಮಣಿಕಂಠ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ದೇವಸ್ಥಾನ ಪ್ರವೇಶ ಮಾಡಾದ್ಮೇಲೆ ವಿರೂಪಾಕ್ಷನ ಬಳಿಯೇ ಇರು. ಅವನು ಮತ್ತು ಕನಕಾಂಬರಿ ಮಧ್ಯೆ ಆಗೋ ಸಂವಾದಕ್ಕೆ ಸಾಕ್ಷಿಯಾಗು. ನಮ್ಮ ಮಧ್ಯೆ ಆಗಿರೋ ಕರಾರನ್ನ ಮೀರದೇ ಇರೋ ಹಾಗೆ ನೋಡ್ಕೋ. ವಿರೂಪಾಕ್ಷ ಮೊದಲೇ ಕುತಂತ್ರಿ. ವಿಗ್ರಹದ ವಿಚಾರ ಬಂದರೆ ಏನು ಬೇಕಾದರೂ ಮಾಡಬಲ್ಲ. ನಮ್ಮ ನಡುವೆ ಆಗಿರೋ ಒಪ್ಪಂದದ ಪ್ರಕಾರ ಮೊದಲು ಪೂಜೆ ನೆರವೇರುತ್ತೆ. ಆಮೇಲೆ ವಿಗ್ರಹ ಗರುಡ ಮಂತ್ರ ಪಠಿಸಿ ನಿಧಿನ ತೆರವು ಮಾಡ್ತಾನೆ. ಅದನ್ನ ನಂತರ ಕನಕಾಂಬರಿ ದೇವಿಯ ಮನೆಗೆ ಸ್ಥಳಾಂತರ ಮಾಡಲಾಗುತ್ತೆ. ಎಲ್ಲ ಸರಿಯಾಗಿ ನೆನ್ಪಿಟ್ಕೋ. ಕನಕಾಂಬರಿಯ ಇಷ್ಟು ಕೆಲಸ ಆದಮೇಲೆ ಅಂದರೆ ನಾಳೆ ಸೂರ್ಯೋದಯದ ಒಳಗೆ ಆ ವಿಗ್ರಹನ ತಂದು ನಮಗೆ ಉಳಿಸ್ಬೇಕು. ಅರ್ಥ ಆಯ್ತಲ್ಲ?
ವಿರೂಪಾಕ್ಷ, ಈ ಒಪ್ಪಂದದಲ್ಲಿ ಏನೇ ವ್ಯತ್ಯಾಸ ಮಾಡದೇ ಇರೋ ಹಾಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಆಗಲಿ ಗುರುಗಳೇ. ಈಗ ಆ ವಿಗ್ರಹ ಎಲ್ಲಿದೆ? ಈಗ ಆ ವಿಗ್ರಹ ಕನಕಾಂಬರಿ ದೇವಿ ಮನೇಲಿದೆ ಗುರುಗಳೇ. ಸೂತ್ಕ ಕಳಿಯೋದಕ್ಕೆ ಅದನ್ನು ಶುಚಿ ಮಾಡಿ ಪೂಜೆ ಮಾಡಿ ಇಲ್ಲಿಗೆ ತರ್ತಾರೆ. ವಿರೂಪಾಕ್ಷ ಶಾಸ್ತ್ರಿಗಳು ಅಲ್ಲೇ ಇದ್ದಾರೆ.